ಥ್ಯಾಂಕ್ ಯು ಅಭಿಷೇಕ್ ಅಂಬರೀಶ್ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಈಗ ಎಲ್ಲರೂ ಕಾಯ್ತಾ ಇದ್ದಂತ ಒಂದು ಕ್ಷಣ, ಅಲ್ಲ ಸರ್, ಎಲ್ಲರೂ ಕಾಯ್ತಾ ಇದ್ದಂತ ಒಂದು ಕ್ಷಣ, ಅವರ ಆಗಮನಕ್ಕೆ ಎಲ್ಲರೂ ಇಲ್ಲಿ ಕಾಯ್ತಾ ಇದ್ರು. ಸಾವಿರಾರು ಕಣ್ಣುಗಳು ಕಾಯ್ತಾ ಇದ್ದು. ಒಂದು ದೀಪ ಹಚ್ಚಿದ್ರೆ ಮನೆ ಬೆಳಗತ್ತೆ, ಆದ್ರೆ ಈ ತೂಗು ದೀಪ ಬೆಳೆದ್ರೆ ಇಡೀ ರಾಜ್ಯದಲ್ಲಿ ದೀಪಾವಳಿನೇ ನಡೆಯುತ್ತೆ. ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್. ತಂದೆ ತಾಯಿ ಸಮಾನ ಅಂತ ಎಲ್ಲ ಗುರಿಯರಿಗೆ, ಅಣ್ಣ ತಮ್ಮದರಿಗೆ, ಅಕ್ಕ ತಂಗಿಯರಿಗೆ, ಅನ್ನದಾತರಿಗೆ, ಹಾಗೆ ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೂ ನಮಸ್ಕಾರ. ಇದು ಆಮೇಲೆ ಆನ್ ಮಾಡೋಣ ದಯವಿಟ್ಟು. ಮೊದಲನೇದಾಗಿ ನಾವಲ್ಲಣ್ಣ ನೀವುಗಳಣ್ಣ, ನೀವಿದ್ರೆ ನಾವು ತಾನೇ ಎಲ್ಲ ಕಡೆ ಹೇಳೋದು. ಆದರೆ ಒಂದು ಮಾತಿಲ್ಲ, ಮಾತು ಶುರು ಮಾಡೋಕೆ ಮುಂಚೆ ಒಂದು ಮಾತು ಹೇಳ್ತೀನಿ. ದಯಮಾಡಿ ಅದಕ್ಕೆಲ್ಲ ಹಾಲು ಹಾಕೋ ಬದಲು ಅದೇ ಹಾಲನ್ನ ಯಾವ್ದಾರು ನಾಯಿ ಮರಿಗೆ ಹಾಕಿದ್ರು ಅದು ಹೊಟ್ಟೆ ಯಾರು ತುಂಬದ. ದಯಮಾಡಿ ಅದನ್ನೆಲ್ಲ ವೇಸ್ಟ್ ಮಾಡಬೇಡಿ, ಸಾಕಿಷ್ಟು. ಆಮೇಲೆ ಅದ್ರ ಮೇಲೆ ಹತ್ತೋದು. ನೀವು ಚೆನ್ನಾಗಿದ್ರಣ್ಣ ನಾವು ಚೆನ್ನಾಗಿರೋದು. ಇಲ್ಲ ಅಂತಂದ್ರೆ ಏನಾರು ಇಲ್ಲಿಂದ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಇಲ್ಲಿ ಯಾರಿಗೂ ಏನಾಗಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ಮನೇಲಿ ವಯಸ್ಸಾದ ತಂದೆ ತಾಯಿ ಕಾಯ್ತಾ ಇರ್ತಾರೆ, ಅಣ್ಣ ತಮ್ಮದಿರು ಇರ್ತಾರೆ. ದಯಮಾಡಿ ಅವ್ರ ಬಗ್ಗೆ ಯೋಚನೆ ಮಾಡಿ, ನಮ್ಮನ್ನೆಲ್ಲ ಬಿಟ್ಬಿಡಿ ನೀವು ಅಂತ. ಮೊದಲನೇದಾಗಿ ಕೈವಾಸ ಬರೀ ಅಣ್ಣ. ಅಯ್ಯೋಯ್ಯೋ, ನೀವು ಸ್ವಲ್ಪ ಮುಂದೆ ನಿಂತ್ಕೊಳ್ಳಿ ಮೇಡಮ್, ನೀವು ಸ್ವಲ್ಪ ಮುಂದೆ ನಿಂತ್ಕೊಳ್ಳಿ. ನಿಂತ್ಕೊಳ್ಳಮ್ಮ ಮುಂದೆ. ಯಾಕಂದ್ರೆ ಹಂಗೆ ನಿಂತ್ರೆ ಅವ್ರು ಚೆನ್ನಾಗಿ ಕಾಣಿಸ್ತೀವಿ, ನಾವೆಲ್ಲ ಸುಮ್ಮನೆ ಬಾಡಿ ಗಾರ್ಡ್ ಥರ ಹಿಂದೆ ಕಾಣಿಸ್ತಾ ಇರ್ತೀವಿ ಅಂತ. ಸೊ ಮೊದಲನೇದಾಗಿ ಕೈಮಾ ಸಿಂಬದು. ಯಾಕಂದರೆ ಈಗ ನೀವೇ ನೋಡಿದ್ರೆ, ನಾನು ಮೊದಲು ಅವತ್ತು ಅದು ಹೇಳಿದೆ, ಇವತ್ತು ಹೇಳ್ತಾ ಇದ್ದೀನಿ. ನಾನು ಸ್ವಲ್ಪ ಇದಕ್ಕಿಂತ ಒಂದು ಚೂರು ಸ್ವಲ್ಪ ನೋಡಿದ್ದೀನಿ. ಆ್ಯಕ್ಚುಲಿ ಜಯತೀರ್ಥ ಅವ್ರು ಬೇಜಾರು ಮಾಡ್ಕೋಬಾರ್ದು, ನಿಮ್ಮ ಶೋರಿಲ್ಲ ಆ್ಯಕ್ಚುಲಿ ನಮ್ಮ ಹೀರೋ ನಮಗೆ ತೋರಿಸಿದ್ದಾರೆ, ಅದರಲ್ಲೇ ಅಷ್ಟು ಚೆನ್ನಾಗಿತ್ತು. ಸೊ ಆಲ್ ದಿ ಬೆಸ್ಟ್. ಏನಕ್ಕೆ ಅಂತಂದರೆ ಯಾವಾಗಲೂ ನೀವು ಸಿನಿಮಾ ಮಾಡೋದು ವಿಭಿನ್ನವಾಗೇ ಇರುತ್ತೆ, ಇದು ಖಂಡಿತ ಇನ್ನೂ ವಿಭಿನ್ನವಾಗಿ ಕಾಣಿಸ್ತಾ ಇದೆ. ಸೊ ಮೊದಲನೇದಾಗಿ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ಈ ಥರ ಒಂದು ಸಬ್ಜೆಕ್ಟ್ ನೀವು ತೊಗೊಂಡಿರೋದು. ಹಾಗೇನೆ ಈ ಒಂದು ನಿಮಿಷ ತಳ್ಬಿಡಿ ಹಾಗೇನೆ ಈ ಸಿನಿಮಾದೊಂದು ಸ್ಪೆಷಾಲಿಟಿ ನಂಗೆ ಅನ್ಸಿದಂದ್ರೆ, ಈ ಸಿನಿಮಾದ ನಿರ್ಮಾಪಕರು ಅವರು ಸಾಫ್ಟ್ವೇರ್ ಇಂಜಿನಿಯರು. ಅಲ್ಲಿಂದ ಅಣ್ಣ ಸರ್ ಕೂತ್ಕೊಳ್ಳಿ ಸರ್. ಯಾಕಂದ್ರೆ ಅಲ್ಲಿಂದ ಇಲ್ಲಿಗೆ ಬಂದು ಇಷ್ಟೊಳ್ಳೆ ಸಿನಿಮಾನ ಸಬ್ಜೆಕ್ಟ್ ಚೂಸ್ ಮಾಡೋದೇ ತುಂಬ ಕಷ್ಟ. ಯಾಕಂದರೆ ಈ ಥರ ಸಿನಿಮಾಗಳು ಟೇಸ್ಟ್ಫುಲ್ ಪ್ರೊಡ್ಯೂಸರ್ ಮಾತ್ರ ಮಾಡೋಕ್ಕಾಗೋದು, ಎಲ್ಲರೂ ರೆಗ್ಯುಲರ್ ಪ್ರೊಡ್ಯೂಸರ್ಗಳು ಮಾಡೋಕ್ಕಾಗಲ್ಲ. ಸೊ ಆದ್ದರಿಂದ ನಿಮಗೆ ಹ್ಯಾಟ್ಸ್ ಆಫ್, ಯಾಕಂದರೆ ಈ ಥರದೊಂದು ಸಿನಿಮಾ ತೊಗೊಂಡಿದ್ದೀರಾ. ಹಾಗೇನೆ ಮೂರನೇ ಸಿನಿಮಾಗೆ ಇಷ್ಟೊಂದು ರಿಸ್ಕಿ ಆದಂಥ ಒಂದು ಸಿನಿಮಾ ತೊಗೊಳೋದಕ್ಕೆ ನಮ್ಮ ಹೀರೋ ಆ್ಯಕ್ಚುಲಿ ಅವ್ನಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದರೆ ಮೂರನೇ ಸಿನಿಮಾಗೆ ಒಂದು ದೊಡ್ಡ ಚಾಲೆಂಜ್ ರೋಲೇ ತೊಗೊಂಡಿದ್ದಾರೆ. ಸೊ ಹಾಗೇನೆ ಮೇಘಾ ಶೆಟ್ಟಿ ಅವ್ರ ಬಗ್ಗೆ ಮಾತಾಡೋಂಗೆ ಎಲ್ಲ ಬಿಡ್ರಿ, ಅವರು ಸ್ಮಾಲ್ ಸ್ಕ್ರೀನಿಂದ ಹಿಡಿದು ಬಿಗ್ ಸ್ಕ್ರೀನಿಂದ ಎಲ್ಲ ಸ್ಕ್ರೀನ್ ಅವ್ರು ತೋರಿಸ್ಕೊಂಡೇ ಬಂದಿರೋ ಟ್ಯಾಲೆಂಟ್ನ. ಸೊ ಆಲ್ ದಿ ಬೆಸ್ಟ್. ಯಾಕಂದರೆ ಎಲ್ಲರೂ ಯೂಶ್ವಲಿ ಹೇಳ್ತಾರೆ ಇಲ್ಲ ಗ್ಲಾಮರ್ ರೋಲ್ ಮಾಡ್ಬೇಕು ಹಂಗೆ ಹೇಗೆ ಅಂತ, ಆದರೆ ಈ ಥರದೊಂದು ಪಾತ್ರ ತೊಗೊಂಡು ಅದನ್ನು ಅರ್ಥ ಮಾಡಿಸೋದಿದೆಯಲ್ಲ, ಅದು ತುಂಬ ಕಷ್ಟ. ಬಟ್ ಧನ್ವೀರ್ ಗೆಟಪ್ ನಾನು ನೋಡಿದಾಗ ಒಂದೇ ಅನಿಸಿದ್ದು ನನಗೆ. ಯಾಕಂದರೆ 80ಸ್ದೊಂದು ಲುಕ್ ತೊಗೊಳೋದಿದೆಯಲ್ಲ, ಅದಕ್ಕೆ ಅಡ್ಜಸ್ಟ್ ಆಗೋದೇ ತುಂಬ ದೊಡ್ಡ ಕಷ್ಟ. ಯಾಕಂದರೆ ಬೆಲ್ ಬಾಟಮ್ ಪ್ಯಾಂಟು, ದೊಡ್ಡ ಕಾಲರ್ಗಳು. ಸೊ ಆದರೂ ತುಂಬ ಅರ್ಥಪೂರ್ಣವಾಗಿ ಸಾಂಗ್ಗಳು ಮಾಡಿದ್ದಾರೆ. ಈಗಾಗಲೇ ನಮ್ಮ ಚಿಕ್ಕಣ್ಣಹಳ್ಳಿ ತುಂಬ ಚೆನ್ನಾಗಿತ್ತು, ದಯಮಾಡಿ ಕನ್ನಡ ಸಿನಿಮಾ ನೋಡಿ ಅಂತ. ಈಗೆಲ್ಲ ನೀವು ಕೂಗ್ತಾ ಇದ್ದೀರಲ್ಲ ಈ ಕಡೆಯಿಂದ ಆ ಕಡೆಯವ್ರಿಗೆ, ಸ್ವಾರ್ಥಾರೋ ಅಂದ್ಕೊಳ್ಳಿ, ಇಲ್ಲ ಹೊಟ್ಟೆ ಉರಿ ಅಂತಾರೋ ಅಂದ್ಕೊಳ್ಳಿ, ಇನ್ನೇನು ಬೇಕಾದ್ರೆ ಅಂದ್ಕೊಳ್ಳಿ. ಏನಕ್ಕೆ ಅಂತಂದರೆ ಆಗಲೇ ಅಕ್ಕಪಕ್ಕದ ರಾಜ್ಯದವ್ರು ಆ್ಯಕ್ಚುಲಿ ಮೊದಲು ಅಲ್ಲಿ ಜಕ್ಕೂರ್ ಹತ್ರ ಮಾಡ್ತಿದ್ರು ಫಂಕ್ಷನ್ಗಳು, ಅವ್ರವ್ರ ಸಿನಿಮಾನ ಪ್ರಮೋಷನ್ ಮಾಡೋದಕ್ಕೆ. ಇನ್ನೂ ಒಳಗಡೆ ಇನ್ನು ನೆಕ್ಸ್ಟ್ ಟೈಮಿಂದ ಇಲ್ಲಿಗೆ ಬಂದಿರ್ತಾರೆ, ನಾವು ಇಲ್ಲಿಂದ ಆಚೆ ಹೊಟ್ಟೋಗಿರ್ಬೇಕಾಗತ್ತೆ. ಸೊ ಅದು ಓಕೆ ಅಂತೀರಾ ಏನಂತೀರಾ? ದಯಮಾಡಿ ಇದು ಸ್ವಾರ್ಥನವ್ರು ಅಂದ್ಕೊಳ್ಳಿ, ಮೊದಲು ನಮ್ಮ ತಾಯಿನ ನಾವು ಪ್ರೀತಿಸೋದು ಕಲ್ತ್ಕೊಳ್ಳೋಣ, ಆಮೇಲೆ ಪಕ್ಕದವ್ರ ತಾಯಿ ನೋಡ್ಕೊಳ್ಳೋಣ. ನಾನು ಪ್ರೀತಿಸ್ಬೇಡಿ ಅಂತ ಹೇಳ್ತಿಲ್ಲ, ತಪ್ಪದು, ನಾನು ಪ್ರೀತಿಸ್ಬೇಡಿ ಅಂತ ಹೇಳ್ತಿಲ್ಲ. ಆದರೆ ನಮ್ಮ ತಾಯಿ ನಮಗೆ ದೊಡ್ಡದು, ಅದಕ್ಕೇನು ಬೇಕಾದ್ರೂ ಮಾಡೋಣ. ಯಾರಾನ ಆ್ಯಕ್ಚುಲಿ ನಮ್ಮ ತಾಯಿನಂದ್ರೆ ನಾವು ಯಾರನ್ನ ಬಿಟ್ಬಿಡ್ತೀರೋ ಸ್ವಾಮಿ? ಇಲ್ಲ ನಮ್ಮ ತಾಯಿನ ಹೇಳ್ಬೇಕಾದ್ರೆ ಅವ್ರು ಯಾರನ್ನ ಒಬ್ಬರು ಮಾತಾಡ್ತಾರ?
ಇದಕ್ಕೆ ಈಸಿಯಾಗಿ ಹೇಳ್ತೀನಿ, ಇದೇ ಕಾವೇರಿ ಇಶ್ಯೂ. ಅವತ್ತು ನಾವು ಮಾತಾಡಿದಾಗ ನಾವು ದೊಡ್ಡದಾಗ ತಪ್ಪಾಗಿ ಕಾಣಿಸ್ತೀವಿ. ನಾವು ವಿಲ್ಲನ್ಗಳೇ ಬಿಡ್ರಿ, ನಾವೇನು ಹೀರೋ ಅಲ್ಲ. ಆದರೂ ನಾವು ಒಂದೇನಂದ್ರೆ ನಿಯತ್ ಮಾತಾಡ್ತೀವಿ. ಬೇರೆ ಯಾರೋ ಒಂದು ಮಾತು ಎತ್ತಿದ್ರೆ ಇದ್ರ ಬಗ್ಗೆ, ಯಾಕಾಗಾರ ಅವ್ರಿಗೆ ಸಂಬಂಧನೇ ಇಲ್ವಾ? ಬರೀ ಪ್ರಮೋಷನ್ ಅಷ್ಟೇನಾ? ಆದ್ರಿಂದ ದಯಮಾಡಿ ಕನ್ನಡ ಸಿನಿಮಾನ ಹರಿಸಿ ಬೆಳೆಸಿ ಆಶೀರ್ವದಿಸಿ ಒಂದ್ಸಲಿ ನೋಡಿ ನೀವು. ಅದೇ ಚಿಕ್ಕಣ್ಣ ಹೇಳ್ದಂಗೆ ಯಾರೋ ಹೌದು 2.5 ಗಂಟೆ ಸಿನಿಮಾದಲ್ಲಿ ಎಲ್ಲ ನಂಗೆ 10 ನಿಮಿಷ ಇಷ್ಟ ಆಗಿಲ್ಲ ಅಂತ ಇಷ್ಟ ಆಗಲ್ಲ ಅಂತಂದ್ರೆ ತಪ್ಪದು. ಪೂರ್ತಿ ಸಿನಿಮಾ ನೋಡಬೇಕು, ಆಗಲೇ ಅರ್ಥ ಆಗೋದು ನಮ್ಗೆ ಏನು ಸಿನಿಮಾ ಅಂತ. ಈಗ ಹೇಗಿದ್ರು ನಮ್ಮ ಜೂನಿಯರ್ ಬ್ಯಾಟ್ಮ್ಯಾನಸ್ನು ಕೂಡ ನೀವು ಹರಿಸಿದ್ರಿ, ಬೆಳೆಸಿದ್ರಿ, ಆಶೀರ್ವದಿಸಿದ್ರಿ. ಈಗ ಕೈವಾ ಬರ್ತಾ ಇದೆ, ಅದಕ್ಕೆಲ್ಲ ನೀವು ಬಂದಿದ್ದೀರಾ, ಅದನ್ನು ಹರಿಸಿ ಆಶೀರ್ವದಿಸಿ. ಹಾಗೆ ನಮ್ಮ ಚಿಕ್ಕಣ್ಣಂಗೆ ಉಪಾಧ್ಯಕ್ಷರನ್ನ ಅವ್ರು ಹೇಳಿದ್ರು, ಆ್ಯಕ್ಚುಲಿ ಜೂನಿಯರ್ ಅಂತ. ನಮ್ದು 50 ಸಿನಿಮಾ ಸ್ವಾಮಿ, ಅವರೊಂದು 250 ಸಿನಿಮಾ ಮಾಡೋರೆ. ಈಗ ಜೂನಿಯರ್ ಯಾರು ಸೀನಿಯರ್ ಯಾರು ಅಂತ ನೀವು ಸ್ವಲ್ಪ ಹೇಳ್ಬೇಕೀಗ. ಈಗ ನಾನು ಜೂನಿಯರ್ ಅಲ್ವಾ ಸ್ವಾಮಿ, ನೀವು ಸೀನಿಯರ್ ಸ್ವಾಮಿ. ನಿಮ್ಮ ಆ್ಯಕ್ಚುಲಿ ತೋರಿಸಿದ್ದಾರೆ ನಾವೆಲ್ಲ ನಡೀತಾ ಇದ್ದೀವಿ. ಸೊ ನೀವು ಇದೇ ಥರ ಮುಂದೆ ನಡ್ಕೊಂಡ್ರೆ ನಾವೆಲ್ಲ ನಿಮ್ಮ ಹಿಂದೆ ಇರ್ತೀವಿ. ಸೊ ಆದ್ದರಿಂದ ದಯಮಾಡಿ ಕನ್ನಡ ಸಿನಿಮಾನ ಹರಿಸಿ ಬೆಳೆಸಿ. 8ನೇ ತಾರೀಕು ಉಪಾಧ್ಯಕ್ಷನೂ ಇದ್ದಾರೆ. ಆದರೂ ಕೂಡ ಒಂದು ಸಂತೋಷದ ವಿಷಯ ಏನಂತಂದರೆ, ಅವತ್ತು ಬೆಳಗ್ಗೆ ಬ್ಯಾಟ್ಮ್ಯಾನಸ್ ಇದಾಗ್ತಿತ್ತು, ಸರಿ ನಾನೆಲ್ಲೋ ನೋಡ್ತಾ ಇದ್ದೆ, ಹಿಂದೆ ಯಾರೋ ಬರ್ತಾ ಇದ್ದಾರಲ್ಲ, ಯಾರಪ್ಪ ಅಂದ, ಇಲ್ಲ ಧನ್ವೀರ್ ಇದ್ದಾನೆ ಅಂತ. ಆದರೆ ನಿಮ್ಮೆಲ್ರಿಗೂ ಒಂದು ಮಾತು ಹೇಳ್ಕೊಡ್ತೀನಿ, ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ದಯವಿಟ್ಟು ಇತ್ತಾಳೆ ಕಿವಿ ಮಾಡ್ಕೋಬೇಡಿ. ನಿಮ್ಮ ನಂಬರ್ ಅವ್ರ ಹತ್ರ ಇರುತ್ತೆ, ಅವ್ರ ನಂಬರ್ ನಿಮ್ಮ ಹತ್ರ ಇರುತ್ತೆ. ಯಾವ ನನ್ನ ಮಗ ಬಂದು ಪಿನ್ ಇಟ್ಟರು ಕೂಡ ಏನಪ್ಪ ಅಂದೆ, ಒಂದೇ ಒಂದು ಕಾಲ್ ಅಲ್ಲಲ್ಲೇ ಆಗೋಗುತ್ತೆ. ಆದ್ದರಿಂದ ಇದ್ರ ಮೇಲೆ ಯಾರ ಕಣ್ಣು ಬೀಳದೇ ಇದ್ರು ಬಿದ್ದರು ಎಲ್ಲ ಒಳ್ಳೇದೆ. ಯಾವತ್ತು ಹಿಂಗೆ ಸಾಥ್ಗಳು ಕೊಟ್ಕೊಂಡು ಹೋದ್ರೆ ನಾವೆಲ್ಲ ಒಂದಾಗಿರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ಈ ಸಿನಿಮಾಗೆ ಒಳ್ಳೇದಾಗಲಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು ಸರ್. ಅಮ್ಮ ಹಾಗೇನೆ ಕ್ಯಾಮ್ರಾಮ್ಯಾನ್ ನಿಮ್ಮ ಬಗ್ಗೆ ಮಾತಾಡಲಿಲ್ಲ. ನಿಜವಾಗ್ಲೂ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಫಸ್ಟು ಲೇಡಿ DOP ನೀವು ಬಂದಿದ್ದೀರಾ. ಸೊ ಆಲ್ ದಿ ಬೆಸ್ಟ್, ಹಾರ್ಟ್ಲಿ ವೆಲ್ಕಮ್. ಖಂಡಿತ ನಿಮ್ಮ ಕೆಲಸ ನೋಡಿದಾಗಲೇ ಅನಿಸುತ್ತೆ. ಸೊ ಇದೇ ರೀತಿ ತುಂಬ ಸಿನಿಮಾಗಳು ಮಾಡಿ ಅಂತ ಹೇಳ್ತೀನಿ. ಪಾಪ ಆಶಾ ಭಟ್ ಅವ್ರು ಬಂದಿದ್ದಾರೆ. ತುಂಬ ಥ್ಯಾಂಕ್ಸ್. ಆಮೇಲೆ ಒಳ್ಳೇದಾಗಲಿ ನಿಮಗೂ ಕೂಡ, ನಿಮ್ಮ ಕೆರಿಯರ್ಗೂ ಕೂಡ. ಸೊ ಎಲ್ರಿಗೂ ಒಳ್ಳೇದಾಗಲಿ.